ಅಪ್ಪಾಜಿಯವರಿಗೆ ನಮೋ ನಮೋ ಹಾಡಿನ ಮೂಲಕ ನಮ್ಮ ನಮಸ್ಕಾರವನ್ನು ಅಪ್ಪಾಜಿಯವರ ಪಾದಕ್ಕೆ ಅರ್ಪಿಸೋಣ. ಎಲ್ಲರೂ ಕೂತ್ ಕಡೆ ಎದ್ದು ನಿಂತ್ಕೊಳ್ಳಿ. ಮುಂದೆ ಬರೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಕೂತಿರ್ತೀರೋ ಅದೇ ಜಾಗದಲ್ಲಿ ನಿಂತ್ಕೊಳ್ಳಿ. ನಮೋ ನಮೋ ಶ್ರೀ ಮಾತಾ ಅಪ್ಪಾಜಿಗೆ, ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ, ನಮೋ ನಮೋ ಸದ್ಗುರು ಅಪ್ಪಾಜಿಗೆ, ಅಮೃತ ಹಸ್ತಗೆ ನಮೋ ನಮೋ ಅಪ್ಪಾಜಿ ಪಾದಕ್ಕೆ ನಮೋ ನಮೋ, ಅಮೃತ ಹಸ್ತಗೆ ನಮೋ ನಮೋ ಅಪ್ಪಾಜಿ ಪಾದಕ್ಕೆ ನಮೋ ನಮೋ, ನಮೋ ನಮೋ ಶ್ರೀ ಮಾತಾ ಅಪ್ಪಾಜಿಗೆ, ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ. ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ. ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ, ನಮೋ ನಮೋ ಸದ್ಗುರು ಅಪ್ಪಾಜಿಗೆ, ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ. ಅಮೃತಹಸ್ತಾಯ ವಿದ್ಮಹೇ महाशक्तिनेत्राय धीमहि
तन्नो श्रीमाता अप्पाजि प्रचोदयात्। वृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः। विभूतिवृद्धिं कुरु मे गृहे श्रीः। अम्मा सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः। कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। लोका समस्ता सुखिनो भवन्तु, लोका समस्ता सुखिनो भवन्तु, समस्त सन्मङ्गलानि भवन्तु। ॐ शान्तिः हरिः ओं तत्सत्। ಜೈ ಶ್ರೀಮಾತಾ. ಈಗ ಶ್ರೀಮಾತಾ ಅಪ್ಪಾಜಿಯವರು ಹಾಡಿನ ಮೂಲಕ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ. ಮುಟ್ಟೋದಾಗಲಿ, ನೀವು ಎದ್ದು ನಿಂತ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಕೈ ಮುಕ್ಕೊಂಡು ಅವರ ಕಣ್ಣನ್ನು ನೋಡ್ತಾ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರ ಪಾದಕ್ಕೆ ಅರ್ಪಿಸ್ತಾ ಭಕ್ತಿಯಿಂದ ನಮ್ಮ ಬೇಡಿಕೆಗಳನ್ನು ಕೇಳಿಕೊಳ್ಳೋಣ. ಹಾಗೂ ಈ ಹಾಡನ್ನು ಯಾರೂ ಕೂಡ ರಿಪೀಟ್ ಮಾಡಬಾರ್ದು. ಮನಸ್ಸಲ್ಲೇ ಅವರು ಆ ಹಾಡಿಗೆ ಅದಕ್ಕೆ ನಾವು ಸ್ಪಂದಿಸೋಣ ಅಂತ ಹೇಳ್ತಾ ಈಗ ಶ್ರೀಮಾತಾ ಅಪ್ಪಾಜಿಯವರು ಎಲ್ರಿಗೂ ಹಾಡಿನ ಮೂಲಕವಾಗಿ ಆಶೀರ್ವಾದವನ್ನು ಮಾಡ್ತಾರೆ. अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ಅಪ್ಪ ಪೂರ್ಣ ಆಶೀರ್ವಾದ ಮಾಡಿ, ಅಪ್ಪ ಪೂರ್ಣ ಆಶೀರ್ವಾದ ಮಾಡಿ, ಪೂರ್ಣ ಆಶೀರ್ವಾದ ಮಾಡಿ. ಮಗು, ಶ್ರೀಮಾತೆ ನಿನಗೆ ಸಂಪದವೀವಳು, ಶ್ರೀಲಲಿತೆ ನಿನ್ನ ಕರುಣದಿ ಕೈ ಹಿಡಿವಳು, ಶ್ರೀ ದುರ್ಗೆ ದುರ್ಗತಿಯ ನಾಶ ಮಾಡಿ ಕಾಯುವಳು, ಶ್ರೀಲಕ್ಷ್ಮೀ ಹೃದಯ ರಹಸ್ಯ ಮನೆಗೆ ಸುವರ್ಣ ವೃಷ್ಟಿ ಮಾಳ್ಪದು, ಶ್ರೀಲಕ್ಷ್ಮೀ ಮನೆಗೆ ಸುಧಾನ್ಯ ವೃದ್ಧಿ ಮಾಳ್ವಳು, ಶ್ರೀಲಕ್ಷ್ಮೀ ಮನೆಗೆ ಕಲ್ಯಾಣ ವೃದ್ಧಿ ಮಾಳ್ವಳು, ಶ್ರೀಲಕ್ಷ್ಮೀ ಮನೆಗೆ ವಿಭೂತಿ ವೃದ್ಧಿ ಮಾಳ್ವಳು. ಪರಾಶಕ್ತಿ ನಿನ್ನ ಪ್ರಾರಬ್ಧ ಕಳೆವಳು, ಶ್ರೀಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ, ಶ್ರೀಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ.
ಹಸ್ತವನೆತ್ತಿ ಕಂದ ನಿನ್ನ ಆಶೀರ್ವದಿಸುವೆ. ಅಂಜದಿರು ಅಳುಕದಿರು ನಾ ನಿನ್ನೊಡನಿರುವೆ. ಹಸ್ತವನೆತ್ತಿ ಕಂದ ನಿನ್ನ ಆಶೀರ್ವದಿಸುವೆ. ಏನೇ ಬಂದರು ಮಗುವೆ ನೀನಗುತ್ತಿರು ಎನ್ನುವೆ. ಏನೇ ಬಂದರು ಮಗುವೆ ನೀನಗುತ್ತಿರು ಎನ್ನುವೆ. ಅಪ್ಪ ಅಪ್ಪಾಜಿ ಎನ್ನಲು ನಿನ್ನ ಬಳಿಗೆ ಬರುವೆ. ಅಪ್ಪ ಅಪ್ಪಾಜಿ ಎನ್ನಲು ನಿನ್ನ ಬಳಿಗೆ ಬರುವೆ. ಶ್ರೀಮಾತೆಯ ನಂಬು ನೀ ಮಗುವೆ. ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಕುಗ್ಗದಿರು ಕುಂದದಿರು ಮಗಳೇ ಭಯವೇಕೆ ನಿನ್ನೊಡನೆ ಇರರು ಈ ಅಪ್ಪಾಜಿ. ಕುಗ್ಗದಿರು ಕುಂದದಿರು ಮಗಳೇ ಭಯವೇಕೆ ನಿನ್ನೊಡನೆ ಇರರು ಈ ಅಪ್ಪಾಜಿ. ನಿನ್ನ ಈ ಆನಂದವೇ ಹಿತವು ನನ್ನ ಮನಕ್ಕೆ. ನಿನ್ನ ಈ ಆನಂದವೇ ಹಿತವು ನನ್ನ ಮನಕ್ಕೆ. ಅಪ್ಪಾಜಿ ನಿನ್ನೊಳಿರಲು ಚಿಂತೆ ಇನ್ನೀಕೆ. ಅಪ್ಪಾಜಿ ನಿನ್ನೊಳಿರಲು ಚಿಂತೆ ಇನ್ನೀಕೆ. ಶ್ರೀಮಾತೆಯ ನಂಬು ನೀ ಮಗುವೆ. ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಪಾದಕ್ಕೆ ನಮಿಸಿ ಅರ್ಪಿಸು ನಿನ್ನ ಮನದ ಕೋರಿಕೆ. ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ. ಪಾದಕ್ಕೆ ನಮಿಸಿ ಅರ್ಪಿಸು ನಿನ್ನ ಮನದ ಕೋರಿಕೆ. ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ. ಅವಳಿಚ್ಛೆಯಂತೆ ಬರುವರು ನನ್ನ ಈ ಸಾನ್ನಿಧ್ಯಕ್ಕೆ. ಅವಳಿಚ್ಛೆಯಂತೆ ಬರುವರು ನನ್ನ ಈ ಸಾನ್ನಿಧ್ಯಕ್ಕೆ. ಅಪ್ಪಾಜಿ ನೀನೇ ಗತಿ ಎನ್ನಲು ಸಲಹುವಳು ಅಮ್ಮ. ಅಪ್ಪಾಜಿ ನೀನೇ ಗತಿ ಎನ್ನಲು ಸಲಹುವಳು ಅಮ್ಮ. ಶ್ರೀಮಾತೆಯ ನಂಬು ನೀ ಮಗುವೆ. ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ನಾ ಹೇಳಿದ ಮಾತು ಆಲಿಸಿ ಪಾಲಿಸು ನೀ ಮಗುವೆ. ಸಿದ್ಧಿ ಮಂತ್ರವ ಜಪಿಸಲು ಕಳೆವುದು ಪ್ರಾರಬ್ಧವೇ. ನಾ ಹೇಳಿದ ಮಾತು ಆಲಿಸಿ ಪಾಲಿಸು ನೀ ಮಗುವೆ. ಸಿದ್ಧಿ ಮಂತ್ರವ ಜಪಿಸಲು ಕಳೆವುದು ಪ್ರಾರಬ್ಧವೇ. ಸತ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಲೆ ಇರುವೆ. ಸತ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಲೆ ಇರುವೆ.
ಶ್ರೀಮಾತ ಅಪ್ಪಾಜಿ ಆಗಿ ನಾನಿರುವೆ ಶ್ರೀಮಾತ ಅಪ್ಪಾಜಿ ಆಗಿ ನಾನಿರುವೆ ಶ್ರೀಮಾತೆಯ ನಂಬು ನೀ ಮಗುವೆ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ ಶ್ರೀಮಾತೆಯ ನಂಬು ನೀ ಮಗುವೆ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ ಶ್ರೀಮಾತೆಯ ನಂಬು ನೀ ಮಗುವೆ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಕಂದ, ನಿನ್ನ ಮನೆಯಲ್ಲಿ ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸ್ವಸ್ತಿಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಗು, ನಿನ್ನ ಕುಟುಂಬಕ್ಕೆ ಈ ಅಪ್ಪಾಜಿಯ ಶ್ರೀಮಾತಾ ಅಪ್ಪಾಜಿಯ ಪೂರ್ಣ ಆಶೀರ್ವಾದಗಳು. ಯಾವಾಗಲೂ ನಗುನಗುತ್ತಾ ಇರು, ಯಾವಾಗಲೂ ನಗುನಗುತ್ತಾ ಇರು, ಯಾವಾಗಲೂ ನಗುನಗುತ್ತಾ ಇರು. ಓಂ ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತು. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ. ಓಂ ತತ್ಸತು. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ, ಶ್ರೀಮಾತಾ ಅಪ್ಪಾಜಿಯವರಿಗೆ, ಶ್ರೀಮಾತಾ ಅಪ್ಪಾಜಿಯವರಿಗೆ, ಶ್ರೀ ಸ್ವಸ್ತಿಸ್ತು. ಸಮಸ್ತ ಗತಿ ನಾಶಿನಿ, ದುರ್ಗತಿಯನ್ನು ನಾಶ ಮಾಡ್ತಕ್ಕಂತಹ ಪರಮ ದೈವ ಪರಾಶಕ್ತಿಯನ್ನೇ ನಾವು ದುರ್ಗಾ ಅಂತ ಕರಿತೀವಿ. ದುರ್ಗಾ ಅಂದರೆ ಹುಲಿ ಮೇಲೋ ಸಿಂಹದ ಮೇಲೋ ತ್ರಿಶೂಲವನ್ನು ಹಿಡ್ಕೊಂಡು ಕೂತಿರೋದಷ್ಟೇ ಅಲ್ಲ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂಥೇಳಿ ಆ ದುರ್ಗೆಯನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಈಗ ಆ ದುರ್ಗಾದೇವಿಯ ಪಾದಾರವಿಂದಗಳಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಅನಂತರ ಮಂಗಳಾರತಿ ಮಾಡೋಣ. ಅಪ್ಪಾಜಿ ನಮಗೆ ಕುಂಕುಮ ಕೊಟ್ಟಿಲ್ಲ ಅಂತ ಅಂದ್ಕೋಬೇಡ. ಮಾನಸ ಪೂಜೆ ಅತ್ಯಂತ ಶ್ರೇಷ್ಠ. ಏನು
ನಾನಿಲ್ಲ, ಕುಂಕುಮಾರ್ಚನೆ ಇವತ್ತು ಮಾನಸಿಕವಾಗಿ ಮಾಡಿಸ್ಬೇಕು. ಮಾನಸಿಕವಾಗಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಪೂಜೆಗಳಲ್ಲೂ ಅಷ್ಟೇ, ನೀ ರೆಡಿ ಮಾಡಿದರೂ ಬೇಡ, ಇವತ್ತು ಅತ್ಯಂತ ಶ್ರೇಷ್ಠವಾದದ್ದು ಮಾನಸಿಕವಾದದ್ದು. ತಾಯಿ ದುರ್ಗೆಯನ್ನು ಮನಸ್ಸನ್ನಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾ ಮಾನಸಿಕವಾಗಿ ಕುಂಕುಮಾರ್ಚನೆ ಮಾಡಿ, ಹೊರಗಡೆ ಎಲ್ಲ ಮಾಡೋದಿದ್ದೇ ಇದೆ, ಆದರೆ ಅದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಮಾನಸ ಪೂಜೆ. ನೆಟ್ಟಿ ಕೂತ್ಕೋ, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನಾನು ಓಂಕಾರ ಹೇಳಿ ನಿಲ್ಲಿಸಿದ ಮೇಲೆ ನೀನು ಹೇಳು ಓಂ. ಸಂಕಲ್ಪ ಮಾಡು. ಎಡ್ದ ಕೈ ಕೆಳಗಡೆ, ಬಲ್ದ ಕೈ ಮೇಲ್ಗಡೆ, ಬಲ್ದ ತೊಡೆ. ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮೆ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋಷಿ ಪರಾಭವನಾಮ ಸಂವತ್ಸರಸ್ಯ ಉತ್ತರಾಯಣೆ ವಸಂತ ಋತೌ ವೈಶಾಖ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂ ವಾಸರಃ ವಾಸರಸ್ತು ಭೌಮಮಂಗಳವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿತೌ. ಹೇಳು ಮಮ ಮಮ ಉಪಾತ್ತ ಉಪಾತ್ತ ಸಮಸ್ತ ಸಮಸ್ತ ದುರಿತ ದುರಿತ ಕ್ಷಯದ್ವಾರ ಕ್ಷಯದ್ವಾರ ಶ್ರೀ ಪರಮೇಶ್ವರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ವಿಶೇಷೇಣ ವಿಶೇಷೇಣ ಅಸ್ಮಾಕಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ವೀರ್ಯ ವಿಜಯ ಆಯುರಾರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಅಭಿವೃದ್ಧ್ಯರ್ಥಂ ಸಮಸ್ತ ಸಮಸ್ತ ದುರಿತ ದುರಿತ ಉಪಶಾಂತ್ಯರ್ಥಂ ಉಪಶಾಂತ್ಯರ್ಥಂ ಸಮಸ್ತ ಸಮಸ್ತ ಮಂಗಳ ಮಂಗಳ ವ್ಯಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ಧರ್ಮಾರ್ಥ ಧರ್ಮಾರ್ಥ ಕಾಮಮೋಕ್ಷ ಕಾಮಮೋಕ್ಷ ಚತುರ್ವಿಧ ಚತುರ್ವಿಧ ಫಲಪುರುಷಾರ್ಥ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ವಿಶೇಷೇಣ ವಿಶೇಷೇಣ ಅಪಮೃತ್ಯೋ ಅಪಮೃತ್ಯು ಪೀಡಾ ಪೀಡಾ ಪರಿಹಾರಾರ್ಥಂ ಪರಿಹಾರಾರ್ಥಂ ವಿಶೇಷೇಣ ವಿಶೇಷೇಣ ಮಮ. ಮಮ. ಇಷ್ಟೊತ್ತು ದುರ್ಗೆ ಶಕ್ತಿ ಅಂತಿದ್ವಲ್ಲ, ಈಗ ನಿನಗೆ 20 ಸೆಕೆಂಡ್ ಟೈಮ್ ಕೊಡ್ತೀನಿ. ಈ ವರ್ಷ ಅಂದರೆ 31 ಡಿಸೆಂಬರ್ 2026 ಒಳಗೆ ನಡೆಯಲೇಬೇಕಾದ 2 ಕೋರಿಕೆಗಳನ್ನು ಮನಸ್ಸಿನಲ್ಲಿ ಹೇಳ್ಕೊ. ಯಾಕೆ ನಡೆಯಲ್ಲ? ನಡೆಯುತ್ತೆ. ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನೌ ಯುವರ್ ಟೈಮ್ 20 ಸೆಕೆಂಡ್ ಸ್ಟಾರ್ಟ್ಸ್. ಸೋಭೀಷ್ಟ ಪ್ರಾರ್ಥನಾ ಪೂರ್ವಕ ಪ್ರಾರ್ಥನಾ ಪೂರ್ವಕ ಸಂಕಲ್ಪ ಸಂಕಲ್ಪ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಅಂಬಾ ಅಂಬಾ ಜಗದಾಂಬ ಜಗದಾಂಬ ಮಾತಾ ಮಾತಾ ಜಗನ್ಮಾತಾ ಜಗನ್ಮಾತಾ ಜನನಿ ಜನನಿ ಜಗಜ್ಜನನಿ ಜಗಜ್ಜನನಿ ಮಮ ಜನನಿ ಮಮ ಜನನಿ ಶ್ರೀಚಕ್ರವಾಸಿನಿ ಶ್ರೀಚಕ್ರವಾಸಿನಿ ಶ್ರೀ ದುರ್ಗಾದೇವಿ ಶ್ರೀ ದುರ್ಗಾ
ದೇವಿ ಪಾದಾರವಿಂದಯೋಃ ಪಾದಾರವಿಂದಯೋಃ ಪ್ರೇಮಪೂರ್ವಕ ಪ್ರೇಮಪೂರ್ವಕ ಶ್ರೀಮಾತಾ ಅಪ್ಪಾಜಿ ಮುಖೇನ ಶ್ರೀಮಾತಾ ಅಪ್ಪಾಜಿ ಮುಖೇನ ಮಾನಸ ಮಾನಸ ಕುಂಕುಮಾರ್ಚನ ಕುಂಕುಮಾರ್ಚನ ಪುಷ್ಪಾರ್ಚನ ಪುಷ್ಪಾರ್ಚನ ಅಕ್ಷತಾರ್ಚನ ಅಕ್ಷತಾರ್ಚನ ಹರಿದ್ರಾರ್ಚನ ಹರಿದ್ರಾರ್ಚನ ಪೂಜಾಂಚ ಕರಿಷ್ಯೆ. ಪೂಜಾಂಚ ಕರಿಷ್ಯೆ. ಮಾನಸಿಕವಾಗಿ ಅರಿಶಿಣದಲ್ಲಾಗಲಿ ಕುಂಕುಮದಲ್ಲಾಗಲಿ ಅಕ್ಷತೆಯಲ್ಲಾಗಲಿ ಹೂವನ್ನು ಹಾಕಿ ತಾಯಿಗೆ ಕುಂಕುಮಾರ್ಚನೆ ಮಾಡೋ ಅತ್ಯಂತ ಶ್ರೇಷ್ಠವಾದದ್ದು ಮಾನಸ ಪೂಜೆ. ನಿಟ್ಟಿ ಕೂತ್ಕೋ, ಒಂದು ಸಾರಿ ತಾಯಿಯನ್ನು ಸ್ಮರಣೆ ಮಾಡು. ನೋಡು ಅಮ್ಮನನ್ನು, ಹಸಿರು ಸೀರೆ ಕೆಂಪು ಬಾರ್ಡರ್ ಹುಟ್ಟಿರುವ ಅಮ್ಮ ಕೂತಿದ್ದಾಳೆ. ಅವಳನ್ನು ನೋಡ್ತಾ ಅಡಿಯಿಂದ ಮುಡಿವರೆಗೆ ನೋಡ್ತಾ ಹೋಗು. ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ. ಅವಳ ಕಾಲ್ಗೆಜ್ಜೆ ಕಾಲುಂಗರಗಳನ್ನು ನೋಡ್ತಾ, ಅಮ್ಮ ಇಂತಹ ಈ ನಿನ್ನ ಪವಿತ್ರ ಪಾದ ಕಮಲೆಗಳಿಗೆ ಇವತ್ತು ಅಕ್ಷಯ ಮಾಸದಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂತಹ ಸೌಭಾಗ್ಯವನ್ನು ನೀನು ಕರುಣಿಸಿದೀಯಮ್ಮ. ನನ್ನ ಎಲ್ಲ ದುರ್ಗತಿಗಳನ್ನು ನಾಶ ಮಾಡುವಮ್ಮ. ಮಾ ದುರ್ಗಾ ತ್ರಾಹಿ ತ್ರಾಹಿ, ಮಾ ದುರ್ಗಾ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ, ಮಾ ದುರ್ಗಾ ರಕ್ಷ ಮಾಂ ರಕ್ಷ ಮಾಂ ರಕ್ಷ ಮಾಂ ಅಂತ ಹೇಳ್ತಾ ತಾಯಿಯ ಪಾದಕ್ಕೆ ಮಾನಸಿಕವಾಗಿ ಅವಳ ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ, ಅವಳ ಕಾಲುಂಗರ ಎಲ್ಲವನ್ನು ನೋಡ್ತಾ ಆ ದಿವ್ಯವಾದ ಪಾದ ಕಮಲಗಳಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗು. ನಾನು ಒಂದೊಂದು ನಾಮವನ್ನು ಹೇಳಿದಾಗಲೂ ಓಂ ಶ್ರೀ ದುರ್ಗಾಯೈ ನಮಃ ಅಂತ ಹೇಳ್ತಾ ಹೋಗು. ಓಂ ತಾಯಿಯನ್ನು ಹಾಗೆ ಸ್ಮರಣೆ ಮಾಡು, ದುರ್ಗೆಯನ್ನು. ಓಂ ಜಾತವೇದಸೆ ಸುನವಾವಸೋ ಮಮರಾತಿ ಯತೋ ನಿದಹಾತಿ ವೇದಃ ಸ ನ ಪರ್ಷದತಿ ದುರ್ಗಾಣಿ ವಿಶ್ವಾಂ ನಾಮೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತಿ ಮೈರೋಚನಿಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ದುರ್ಗೆಯೇ ನಮಃ, ದುರ್ಗಾಯೈ ನಮಃ. 5 ಸರಿ ನನ್ನ ಜೊತೆ ಹೇಳು, ದುರ್ಗೆಯೇ ನಮಃ, ದುರ್ಗಾಯೈ ನಮಃ. ಓಂ ದುರ್ಗೆಯೇ ನಮಃ, ದುರ್ಗಾಯೇ ನಮಃ. ಓಂ ದುರ್ಗೆಯೇ ನಮಃ, ದುರ್ಗಾಯೈ ನಮಃ. ಓಂ ಶ್ರೀ ದುರ್ಗೆಯೇ ನಮಃ, ದುರ್ಗಾಯೈ ನಮಃ. ಓಂ ಶ್ರೀ ದುರ್ಗೆಯೇ ನಮಃ, ದುರ್ಗಾಯೈ ದುರ್ಗೆಯೇ ನಮಃ, ದುರ್ಗಾಯೈ ನಮಃ. ಅಥ ಶ್ರೀ ದುರ್ಗಾದೇವಿ ದೇವತಾ ಪ್ರೀತ್ಯರ್ಥಂ ದುರ್ಗಾ ಪಾದಾರವಿಂದಯೋಃ. ಆ ದುರ್ಗೆಗೆ ಮಾನಸ ಪೂಜೆಯನ್ನು ಮಾಡು. ಓಂ ಲಂ ಪೃಥ್ವೀ ತತ್ವಾತ್ಮಿಕಾಯೈ ಶ್ರೀಲಲಿತಾ ದೇವ್ಯೈ. ಓಂ ಶ್ರೀ ಓಂ ಲಂ ಪೃಥ್ವೀ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ. ಪುಷ್ಪಂ ಪರಿಕಲ್ಪಯಾಮಿ ಗಂಧಂ ಓಂ ಲಂ ಪೃಥ್ವೀ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಗಂಧಂ ಪರಿಕಲ್ಪಯಾಮಿ. ಓಂ ಹಂ ಆಕಾಶ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಪುಷ್ಪಂ ಪರಿಕಲ್ಪಯಾಮಿ. ಓಂ ಯಂ ವಾಯು ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಧೂಪಂ ಪರಿಕಲ್ಪಯಾಮಿ. ಓಂ ರಂ ಅಗ್ನಿ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ದೀಪಂ ಪರಿಕಲ್ಪಯಾಮಿ. ಓಂ ಓಂ ಅಮೃತ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ. ಓಂ ಶ್ರೀ ಸದ್ಗುರು ಪ್ರಿಯತಾಂ ಜ್ಞಾನ ಭಕ್ತಿ ವೈರಾಗ್ಯಂ ಪರಿಕಲ್ಪಯಾಮಿ. ಸಮಸ್ತೋಪಚಾರ ಪೂಜಾರ್ಥೆ ನಮಸ್ಕಾರಂ ಸಮರ್ಪಯಾಮಿ.
ಶಬ್ದ ಬರ್ತಿದ್ದಿಲ್ಲ ಯಾಕೆ? ಈ ಕಡೆ ಬಂದಿದೆ. ಮಾರ್ಕಂಡೇಯ ಋಷಿ ಬ್ರಹ್ಮನನ್ನ ಒಂದ್ಸರಿ ಕೇಳ್ತಾರೆ, ಹೇ ಬ್ರಹ್ಮನ್, ಈ ಬ್ರಹ್ಮಾಂಡದಲ್ಲಿ ಇದುವರೆಗೆ ಯಾರಿಗೂ ಹೇಳದೇ ಇರ್ತಕ್ಕಂತಹ ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ಎಲ್ಲ ಕಾಲಕ್ಕೂ ನಮ್ಮ ರಕ್ಷಣೆಯನ್ನು ಮಾಡ್ತಕ್ಕಂತಹ ಯಾವುದನ್ನಾದರೂ ನಮಗೆ ಅನುಗ್ರಹಿಸಿ ಅಂಥೇಳಿ ಮಾರ್ಕಂಡೇಯ ಋಷಿ ಬ್ರಹ್ಮನನ್ನು ಕೇಳೋದು. ಆಗ ಬ್ರಹ್ಮ, ಹೇ ಬ್ರಾಹ್ಮಣೋತ್ತಮ, ವಿಪ್ರೋತ್ತಮ, ಇದುವರೆಗೆ ಯಾರಿಗೂ ಹೇಳದೇ ಇರತಕ್ಕಂತಹ ಅತ್ಯಂತ ರಹಸ್ಯವಾದಂತಹ ಎಲ್ಲ ಕಾಲದಲ್ಲೂ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದನ್ನು ನಿನಗೆ ಹೇಳ್ತೀನಿ ಅಂತ ಹೇಳಿದ್ದೆ ದುರ್ಗಾ ಕವಚ. ಅದನ್ನು ಬ್ರಹ್ಮ ಪ್ರಾರಂಭ ಮಾಡಿದ್ದು ದುರ್ಗೆಯ 9 ರೂಪಗಳು. 9 ದುರ್ಗೆಯರಲ್ಲ, ದುರ್ಗೆಯ 9 ರೂಪಗಳು. ಈ 9 ರೂಪಗಳನ್ನು ನಾವು ನವರಾತ್ರಿ, ದಸರಾ, ದೇವಿ ನವರಾತ್ರಿ ದಿನ ಅದಕ್ಕೆ ನವರಾತ್ರಿ ಅಂತ ಆ 9 ರೂಪಗಳನ್ನು ಅಲ್ಲಿಂದ ಬ್ರಹ್ಮ ಪ್ರಾರಂಭ ಮಾಡೋದು. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ, ನವದುರ್ಗಾ ಪ್ರಕೀರ್ತಿತಾಃ, ಉಕ್ತಾನೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ಈ 9 ರೂಪಗಳ ದುರ್ಗೆಯ 9 ರೂಪಗಳು ನಿನ್ನ ಬಾಯಲ್ಲೊಂದು ಸರಿ ಬರಬೇಕು. ಹೇಳ್ಕೊಡ್ತೀನಿ, ಹೇಳು, ಆಮೇಲೆ ಕುಂಕುಮಾರ್ಚನೆ ಮಾಡುವಂತೆ. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠ್ಯಂ ಕಾತ್ಯಾಯನೀತಿ ಚ.